ಸ್ವಾಗತ ಸುಸ್ವಾಗತ. ಇದು ವೈಲ್ಡ್ ಸ್ಟೋನ್, ಯಾರಿಗುಂಟು ಯಾರಿಗಿಲ್ಲ. ಪವರ್ಡ್ ಬೈ ಕೋಲ್ಗೇಟ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಇವತ್ತಿನ ನಮ್ ವೇದಿಕೆಗೆ ಯಾರು ಬರ್ತಿದ್ದಾರೆ ಗೊತ್ತಾ? ರಾಧಾ ಕಲ್ಯಾಣದವರು. ರಾಧಾ ಕಲ್ಯಾಣದ 500ನೇ ಸಂಚಿಕೆಯ ಸಂಭ್ರಮಾಚರಣೆ ಇವತ್ತು ಯಾರಿಗುಂಟು ಯಾರಿಗಿಲ್ಲನಲ್ಲಿ. ಲೆಟ್ಸ್ ವೆಲ್ಕಮ್ ರಾಧಾ ಕಲ್ಯಾಣದ ರಾಧಿಕಾ. ವೆಲ್ಕಮ್ ಟು ದ ಶೋ ಕೃತಿಕಾ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಎಲ್ಲಿ ನಿಮ್ ಕಿಟ್ಟಪ್ಪ? ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮುಂದೆ ಬರ್ತಿದ್ದಾರೆ ವಯಸ್ಸೇ ಆಗದೆ ಇರೋ ಏಂಜಲ್. ತುಂಬಾ ಸ್ವೀಟ್, ಯಂಗ್ ಅಂಡ್ ಸ್ಮಾರ್ಟ್ ಆಗಿದ್ದಾರೆ. ಅವರೇ ರೇಖಾ ಕುಮಾರ್. ಲೆಟ್ಸ್ ವೆಲ್ಕಮ್ ರೇಖಾ. ನನ್ಗೊಂದು ಡೌಟು, ನಿಮ್ ಮನೇಲಿ ಇರೋರೆಲ್ಲ ಆರ್ಟಿಸ್ಟು, ಯಾವಾಗ ಭೇಟಿ ಆಗ್ತೀರಾ? ಎಲ್ರು ಮೀಟ್ ಮಾಡಕ್ ಟೈಮ್ ಸಿಗುತ್ತೆ? ಅದೇ ಸ್ವಲ್ಪ ಕಷ್ಟ. ಶೋ ಅಗೇನ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬರ್ತಿರೋರು ನೋಡೋದಿಕ್ಕೆ ಅರ್ಗಿಣಿ, ಆದ್ರೆ ನಮ್ ರಾಧಾಗೆ ವೈರಿ. ಮಾತಿಗೆ ನಿಂತ್ರೆ ಪಿಟೀಲ್ ತರ ಕುಯ್ತಾರ್ರಿ. ಅವರೇ ಚೈತ್ರ ರಾಯ್. ಲೆಟ್ಸ್ ವೆಲ್ಕಮ್ ಚೈತ್ರ. ವೆಲ್ಕಮ್ ಟು ದಿ ಶೋ ಚೈತ್ರ. ಥ್ಯಾಂಕ್ ಯು ಗೌತಮಿ. ಯಾರು ನಿನ್ನ ವಿಲನ್ ಮಾಡಿದ್ದು? ಜನರು ತುಂಬಾ ಒಳ್ಳೆಯವರಾಗಿದ್ರೆ ನೋಡಲ್ಲ, ಸ್ವಲ್ಪ ವಿಲನ್ಗಳಿದ್ರೆ. ಫೋನ್ ನಂಬರ್ ಕೊಡು, ನೀನ್ ಯಾರು ವಿಲನ್ ಮಾಡಿದ್ದು ಅಂತ ಕೇಳೋಣ ಅಲ್ವಾ ಒಂದ್ಸಲ. ಇಷ್ಟು ಮುದ್ದಾಗಿರೋ ಹುಡುಗಿನ ಯಾರು ವಿಲನ್ ಮಾಡಿದ್ದು? ಆಟ ಆಡಕ್ ರೆಡಿನಾ? ಹಾ, ರೆಡಿ. ವೆಲ್ಕಮ್ ಟು ದಿ ಶೋ ಅಗೇನ್. ಥ್ಯಾಂಕ್ ಯು. ಮುಂದೆ ಬರ್ತಿರೋರು ಸೀರಿಯಲ್ ಪ್ರಪಂಚದಲ್ಲಿ ಎಲ್ರಿಗೂ ಅಚ್ಚುಮೆಚ್ಚು. ಚಿಕ್ಕವ್ರಿಗೆ, ದೊಡ್ಡವ್ರಿಗೆ, ಮುದುಕಿರ್ಗೆ ಎಲ್ರಿಗೂ ಇವರೇ ಇಷ್ಟ. ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಸೀತಾ ಕೋಟೆ. ನಾನ್ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೋಬೇಕು. ರಾಧಿಕಾನಂತೂ ನೀವು ಸಾಕೊಂಡ್ಬಿಟ್ಟಿದ್ದೀರಾ, ನನ್ನನ್ನು ಸಾಕೊಳ್ಳಿ, ನಾನು ನಿಮ್ ಮನೆಗೆ ಬಂದ್ಬಿಡ್ತೀನಿ. ಅವಳನ್ನ ಸಾಕೊಂಡಿದ್ದಕ್ಕೆ ಪಡಬಾರದ ಅನುಭವಿಸ್ತಾ ಇದ್ದೀನಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. 4 ಜನ ಬಂದಾಯ್ತು, ತಡ ಮಾಡ್ದೆ ಆಟ ಶುರು ಮಾಡೋಣ. ಒಂದ್ ನಿಮಿಷ. ಕೃಷ್ಣನ್ ಕರ್ಸಕ್ ಆಗಲ್ಲ ಅಮ್ಮ. ಸಾರಿ. ಇಲ್ಲ ಕೃಷ್ಣ ಅಲ್ಲ, ನನ್ನೊಂದು ಸ್ಮಾಲ್ ಕಂಡೀಷನ್ ಇದೆ, ಅದಾದ್ಮೇಲೆ ಆಟ ಆಡೋಣ. ನನ್ಗೆ ಈ ಸ್ನಾಕ್ಸು ಅದೆಲ್ಲ ಇಲ್ದೆ ಹೋದ್ರೆ ಆಟ ಆಡಕ್ ಮನ್ಸೇ ಬರಲ್ಲ. ಸೊ ಹಿಂಗಮ್ಮ ಸಾಕಿದ್ರಿ ಇವಳನ್ನ? ಅದೇ ನಂಗೂ ಅರ್ಥ ಆಗ್ತಿಲ್ಲ, ಇವಳು ಯಾವಾಗ ಹಿಂಗಾದ್ಲು? ಮದ್ವೆ ಮಾಡ್ಕೊಂಡು ಇವ್ರ ಮನೆಗೆ ಹೋದ್ಮೇಲೆ ಇದೆಲ್ಲ ಕಲ್ತಿ. ಅಯ್ಯೋ ಸಿಕ್ಕಾಪಟ್ಟೆ ಕೇಳ್ತಾಳೆ ಸೀತಮ್ಮ, ಸುಮ್ನೆನೆ ಇದಕ್ ಬಿಡಲ್ಲ. ಅದೆಲ್ಲ ಏನು ಇಟ್ಕೊಂಡಿಲ್ಲ. ಸೀರಿಯಲ್ ಜಗಳ ಇವಾಗ ಅದಲ್ಲ, ಈಗ್ಲಾದ್ರೂ ಗೊತ್ತಾಯ್ತಾ ಅನ್ನೋದಕ್ಕಿಂತ ನಾನ್ ತಗೊಂಡಿದ್ದೆಲ್ಲ ಅವ್ರು ಕಿತ್ಕೋತಾರೆ. ಈ ಸಲ ನಾನ್ ಕೊಡಲ್ಲ. ನಾನಂತೂ ಡಿಸೈಡ್ ಮಾಡ್ಬಿಟ್ಟಿದೀನಿ, ಇಬ್ರು ನನ್ ಮಕ್ಕಳೇ. ಯಾರೇ ಕಿತ್ತಾಡಿ ಯಾರಿಗೆ ಆ ದೊಡ್ಡ ಆಸ್ತಿ ಸಿಕ್ಲಿಕ್ಕೆ ಕೊನೆಗೆ ಅದ್ ಬರದ್ ನನ್ಗೆ. ಚಿಪ್ಸ್ ತಾನೇ ಬೇಕು. ತಗೊಂಡ್ ಬಂದ್ರಪ್ಪ ಚಿಪ್ಸು. ರೆಡಿ ಇದೆ ಚಿಪ್ಸು. ತಿನ್ಕೊಂಡ್ ಆಟ ಆಡ್ತೀರಾ? ಬಟ್ ಉತ್ತರ ಹೇಳ್ಬೇಕಾದ್ರೆಲ್ಲ ತಿನ್ನಂಗಿಲ್ಲ. ರೆಡಿ? ನಮ್ಮ ಮೊದಲನೇ ರೌಂಡ್ ಶುರು ಮಾಡೋಣ. ನಮ್ಮ ಮೊದಲನೇ ರೌಂಡ್ ಸೂಪರ್ 4. ಸೂಪರ್ 4 ಅಲ್ಲಿ ಏನ್ ಗೊತ್ತಾ? ಸೂಪರ್ ಆಗಿರೋ 4 ಪ್ರಶ್ನೆ ಕೇಳ್ತೀನಿ, ಒಬ್ಬೊಬ್ರಿಗೆ ಒಂದೊಂದು. 4 ಉತ್ತರ ಹೇಳ್ಬೇಕು ನೀವು. ನಾವು ಸರ್ವೆ ಮಾಡಿರೋ ಕ್ವೆಶ್ಚನ್ಸ್, ನೀವ್ ಹೇಳೋ ಉತ್ತರ ನಾವು ಸರ್ವೆ ಮಾಡಿರೋ ಟಾಪ್ 4 ಆನ್ಸರ್ಸ್ ಅಲ್ಲಿ ಇದ್ರೆ ರ್ಯಾಂಕ್ ಆರ್ಡರ್ ಅಲ್ಲಿ ನಿಮಗೆ ದುಡ್ಡು ಸಿಗುತ್ತೆ. ಇಲ್ಲ ಅಂದ್ರೆ ಚಿಪ್ಸ್ ತಗೊಂಡ್ ಮನೆಗೆ ಹೋಗ್ಬೋದು. ಅಯ್ಯೋ ದೇವ್ರೆ, ಕೆಟ್ಟ ಬುದ್ಧಿ ನೋಡು. ಅವಾಗಿಂದ ಯಾರಿಗಾರು ಶೇರ್ ಹೇಳ್ದೆ ಅಲ್ವಾ? ಜನರಿಗೆ ಗೊತ್ತು ಮಾಡ್ಬೇಕು. ಇದರಿಂದ ಏನ್ ತಿಳಿಯುತ್ತೆ ಅಂದ್ರೆ ಅವಳು ಒಳ್ಳೆವಳಲ್ಲ ಅಂತ. ಓ ರಿಯಲಿ? ಇಲ್ಲಪ್ಪ, ರಾಧಾ ಮಾತ್ರ ಮಾತಾಡಮ್ಮ. ಏನ್ ಮಾಡೋದು? ಮಾತಾಡಕ್ ಬಿಟ್ರೆ ತಾನೇ ಏನಾದ್ರು. ಸೀರಿಯಲ್ ಅಲ್ಲೂ ಮಾತಾಡಕ್ ಬಿಡಲ್ಲ, ಇಲ್ಲೂ ಮಾತಾಡಕ್ ಬಿಡಲ್ಲ. ಏನ್ ಮಾತಾಡೋಣ? ನಿಂಗ್ ಮಾತಾಡ್ಬೇಕಲ್ವಾ? ನಾನ್ ನಿನ್ನ ಮಾತಾಡಿಸ್ತೀನಿ. ಇವಾಗ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತಾ ಮಾತಾಡೋಣ. ರೆಡಿ? ದೊಡ್ಡಮ್ಮನ ಪ್ರಶ್ನೆ ಕೇಳೋಣ. ದೊಡ್ಡಮ್ಮ, ಕೃತಿಕಾ ಅವ್ರಿಗೆ ಪ್ರಶ್ನೆ ಹೇಳಿ. ಮದುವೆ ಮನೆಯಲ್ಲಿ ಯಾವ ಯಾವ ಕಾರಣಗಳಿಗೆ ಜಗಳ ಆಗುತ್ತದೆ? ಒಂದು, ವರದಕ್ಷಿಣೆ ವಿಷಯಕ್ಕಾಗತ್ತೆ. ಎಲ್ಲ ಮದ್ವೆಲೂ ಆಗುತ್ತಾ? ಸುಮಾರಷ್ಟು ಮದ್ವೆಗಳಲ್ಲಿ ವರದಕ್ಷಿಣೆ ವಿಷಯಕ್ಕೆ ಇನ್ನೇನು ಮದ್ವೆ ಆಗ್ಬೇಕು, ತಾಳಿ ಕಟ್ಬೇಕು ಅನ್ನೋ ಟೈಮ್ಗೆಲ್ಲ ಗಲಾಟೆ ಮಾಡ್ಕೊಂಡಿರೋರು. ಸಾಮಾನ್ಯವಾಗಿ ಎಲ್ಲ ಮದ್ವೆಲೂ ಆಗಲ್ಲ ಅನ್ಸುತ್ತಪ್ಪ ನನ್ಗಂತೂ. ಇಲ್ಲ, ಆಗುತ್ತೆ. ವರದಕ್ಷಿಣೆ ವಿಷಯಕ್ಕೆ ಅನ್ನೋದು ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದೆ. ನೋಡಿ ತಗೊಳ್ಳೋಣ. ದೊಡ್ಡಮ್ಮ, ಇವ್ರ ಉತ್ತರ ಇದೆಯಾ ಇಲ್ವಾ?
ಓಕೆ ಉತ್ತರ ಇರ್ಲಿಲ್ಲ. ಇನ್ನು 3 ಅವಕಾಶ ಇದೆ. ಸಿಲ್ಲಿ ವಿಷಯಕ್ಕೆಲ್ಲ ಆಗುತ್ತೆ. ಇವಾಗ ರಿಲೇಟಿವ್ಸ್ ಬಂದಿರ್ತಾರೆ, ಅವ್ರಿಗೇನೋ ಸರಿ ಹೋಗಲ್ಲ. ಇನ್ನೊಬ್ರು ಗಂಡಿನ ಕಡೆಯವ್ರು ಮಾಡಿರೋದು ಹೆಣ್ಣಿನ ಕಡೆಯವ್ರಿಗೆ ಸರಿ ಹೋಗಲ್ಲ, ಹೆಣ್ಣಿನ ಕಡೆಯವ್ರು ಮಾಡಿರೋದು ಗಂಡಿನ ಕಡೆಯವ್ರಿಗೆ ಸರಿ ಹೋಗಲ್ಲ. ಗೌರವದ ವಿಷಯಕ್ಕೆ ಅಂತ ತಗೊಳ್ಳೋಣ. ವಿಷಯಕ್ಕೆ ಅಂತ ತಗೊಳ್ಳೋಣ. ನೋಡೋಣ ನೋಡೋಣ. ಇವ್ರ ಉತ್ತರ ಇದೆಯಾ ಅಲ್ವಾ? ಟಾಪ್ 1 ಆನ್ಸರ್. ಓಕೆ, ಇನ್ನೂ 2 ಅವಕಾಶ ಇದೆ ನಿಮ್ಗೆ. ಆಮೇಲೆ ಅಡಿಗೆ ವಿಷಯಕ್ಕೆ ಆಗ್ಬೋದು. ಈ ಅಡಿಗೆ ಮಾಡಿರೋದು ಅವ್ರು ಮಾಡಿರೋ ಅಡಿಗೆ ಸರಿ ಇಲ್ಲ, ಇವ್ರು ಮಾಡಿರೋ ಅಡಿಗೆ ಸರಿ ಇಲ್ಲ ಅನ್ನೋ. ನೋಡೋಣ. ಕೆಳಗೆ 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 ಬೇಡ, ಕೆಳಗೆ ಕೆಳಗೆ ಕೆಳಗೆ. 75%. ಅಡಿಗೆ ಚೆನ್ನಾಗಿಲ್ಲ ಸರಿಯಾದ ಉತ್ತರ. ಓಕೆ. ಇನ್ನೊಂದು ಆಪ್ಷನ್ ಇದೆ. ಆಮೇಲೆ ಈ ಶಾಸ್ತ್ರದ ವಿಷಯಕ್ಕೆ ಆಗ್ಬೋದು. ಅಂದ್ರೆ ಏನೋ ಒಂದ್ ಶಾಸ್ತ್ರ ಸರಿ ಹೋಗಿಲ್ಲ ಅಂತ ಅನ್ನೋ ಒಂದ್ ಚಿಕ್ಕ ಕಾರಣಕ್ಕೂ ಗಲಾಟೆ ಆಗೋ ಚಾನ್ಸಸ್ಗಳಿದೆ. ಶಾಸ್ತ್ರದ ವಿಚಾರಕ್ಕೆ ಡೌಟ್ ಇದೆ, ಬಟ್ ನೋಡೋಣ. ನೋಡೋಣ. Chance Answer ತಗೊಳ್ಳೋಣ. please. 25% ಇರ್ಬೋದು. ಕೇಳಿ. ಸಂಪ್ರದಾಯದ ವಿಚಾರಕ್ಕೆ. ಕೃತಿಕಾ, ಇನ್ನೊಂದು ಆಪ್ಷನ್ ಇದೆ. ಸರಿಯಾದ ಉತ್ತರ ಏನು ಅಂತ ನೋಡೋಣ. ಓಕೆ, ದೊಡ್ಡಮ್ಮ ಆನ್ಸರ್ ಪ್ಲೀಸ್. ಈಗ ಹೊಳಿತಲ್ವಾ? ಈ ಪ್ರಶ್ನೆಗೆ ಕೃತಿಕಾಗ್ ಸಿಗ್ತಾ ಇದೆ 4,000 ರೂಪಾಯಿ. ರೇಖಾ ಅವರೇ ರೆಡಿ? ದೊಡ್ಡಮ್ಮ ಈಸಿ ಪ್ರಶ್ನೆ ಕೇಳು. ದೊಡ್ಡಮ್ಮ, ರೇಖಾ ಅವ್ರಿಗೆ ಪ್ರಶ್ನೆ ತೋರಿಸಿ. ಲಗ್ನ ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ ಜನರು ಏನನ್ನು ಗಮನಿಸುತ್ತಾರೆ? ನಾನ್ ನೋಡೋದು ರಿಸೆಪ್ಷನ್ ಹಾಲ್ ಎಲ್ಲಿದೆ, ವೆನ್ಯೂ ಎಲ್ಲಿದೆ ಅಂತ. ವೆನ್ಯೂ. ನೋಡೋಣ. ನಿಮ್ಮ ಮದ್ವೆ ಎಲ್ಲಾಗಿದ್ದು? ನಮ್ಮ ಮದ್ವೆ JP ನಗರ್ ರಾಜಲಕ್ಷ್ಮಿ ಕಲ್ಯಾಣ ಮಂಟಪ. ಇವಾಗೆಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಏನನ್ಸುತ್ತೆ? ನೋಡ್ಕೊಂಡು ಹೋಗಿ ನಮ್ಮ ಮದ್ವೆ ಆಗಿದ್ದು ಅಂತ. ವೆರಿ ಗುಡ್. ಅದಕ್ಕೆ ಕೇಳಿದೆ ಸಂತೋಷ ಆಗುತ್ತಾ ಅಥವಾ ಕೋಪ ಬರುತ್ತಾ ಅಂತ. ಎನಿವೆ, ಉತ್ತರ ನೋಡೋಣ. ಆನ್ಸರ್ ಪ್ಲೀಸ್. ಮೇಲೆ 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 ಫುಲ್ ಮೇಲೆ ಹೊರಟೋದ್ರೆ? ಮೇಲೆ ಮೇಲೆ ಫಿಕ್ಸ್ ಅದು. ಪ್ಲೀಸ್ ನೋ ಮೇಲೆ. ಪರವಾಗಿಲ್ಲ, ನೀನು ಕೆಳಗಿಂದ ಮೇಲೆ ಕಲ್ಯಾಣ ಮಂಟಪದ ಹೆಸರು ಮತ್ತು ವಿಳಾಸ ನೋಡ್ತೀವಿ. ಆಮೇಲೆ ಈಗ ನಮ್ಗೆ ಹೆಣ್ಣಿನ ಕಡೆಯವ್ರು ಕೊಟ್ಟಿದ್ರೆ ಗಂಡಿನ ತಂದೆ ತಾಯಿ ಏನು ಅಥವಾ ಗಂಡ ಏನ್ ಮಾಡ್ತಿದ್ದಾನೆ ಆ ಒಂದು ವಿಚಾರಕ್ಕೆ ನೋಡ್ತೀವಿ. ಹುಡುಗ ಹುಡುಗಿ ಬಗ್ಗೆ. ಹುಡುಗ ಹುಡುಗಿ ಬಗ್ಗೆ ನೋಡೋಣ. ಆನ್ಸರ್ ಪ್ಲೀಸ್. ಒಂದ್ ಆಪ್ಷನ್ ಮಿಸ್ ಆಗೋಯ್ತು. ಇನ್ 2 ಅವಕಾಶ ಇದೆ ನಿಮ್ಗೆ. ಡಿಸೈನ್ ಆಫ್ ದ ಲಗ್ನ ಪತ್ರಿಕೆ. ಡಿಸೈನ್, ಇನ್ವಿಟೇಷನ್ ಡಿಸೈನ್ ಇದೆಯಾ ಇಲ್ವಾ? ಆನ್ಸರ್ ನೋಡೋಣ. ಓಕೆ, ಆನ್ಸರ್ ಪ್ಲೀಸ್. ಸರಿಯಾದ ಉತ್ತರ ಟಾಪ್ 1 ಆನ್ಸರ್, ಕಾರ್ಡ್ ಡಿಸೈನ್. ಓಕೆ, ಕಂಗ್ರಾಟ್ಸ್. ಇನ್ನು 1 ಆಪ್ಷನ್ ಇದೆ ನಿಮ್ಗೆ. ಸೊ ಐ ಥಿಂಕ್ ಎಷ್ಟೊತ್ತಿಗಿದೆ ಮುಹೂರ್ತ, ರಿಸೆಪ್ಷನ್ ಎಷ್ಟೊತ್ತಿಗಿದೆ, ಡೇಟು ಎಲ್ಲ ನೋಡ್ತಾ. ಟೈಮಿಂಗ್ಸ್ ನೋಡ್ತೀವಿ. ರಿಸೆಪ್ಷನ್ ಎಷ್ಟೊತ್ತಿದೆ, ಮುಹೂರ್ತ ಎಷ್ಟೊತ್ತಿದೆ ಅಂತ ನೋಡೋಣ. ಡೇಟ್ ಅಂಡ್ ಟೈಮಿಂಗ್. ಓಕೆ, ಆನ್ಸರ್ ಪ್ಲೀಸ್. ಮುಹೂರ್ತದ ದಿನಾಂಕ ಮತ್ತೆ ಸಮಯ. ಹುಡುಗ ಹುಡುಗಿ ಹೆಸರು ಹೇಳೋದಲ್ವಾ ರೇಖು? ಅದು ಗೊತ್ತಿರುತ್ತಲ್ಲ. ಹೆಂಗ್ ಗೊತ್ತಿರುತ್ತೆ? ಹುಡುಗ ಹುಡುಗಿದ್ ಕ್ವಾಲಿಫಿಕೇಶನ್ ಹೇಳ್ದೆ ನಾನು. ನೋಡೋಣ ಫಸ್ಟ್ ಸರಿಯಾದ ಉತ್ತರ ಏನು ಅಂತ ನೋಡ್ಬಿಡೋಣ, ಆಮೇಲೆ ಯೋಚನೆ ಮಾಡೋಣ. ಒಂದ್ಸಲ ಜೋರಾಗಿ ಸರಿಯಾದ ಉತ್ತರ ಪ್ಲೀಸ್. ರೇಖಾ ಅವರೇ, ನಿಮ್ಗೆ ಈ ಪ್ರಶ್ನೆಗೆ ಸಿಗ್ತಾ ಇದೆ 3,500. ಚೈತ್ರ ರೆಡಿನಾ? ಈಸಿ ಕ್ವಶನ್ ಪ್ಲೀಸ್. ಹುಡುಗಿಯನ್ನು ನೋಡಲು ಹೋದಾಗ ಹುಡುಗನ ಕಡೆಯವರಿಗೆ ಸಾಮಾನ್ಯವಾಗಿ ನೀಡುವ ತಿಂಡಿಗಳು ಯಾವುವು? ಓಕೆ, ದೂದ್ ಪೇಡ,
ಗೊತ್ತಿಲ್ಲ ಅವ್ರ ಕೆಳಗಡೆ ಬಿದ್ದು ನಗ್ತಾರೆ ಈಗ ನೆಕ್ಸ್ಟ್ ಮುದ್ದಾಗಿದ್ದಾಳೆ ಅಂತ ಅವಳಿಗೆ ದೂರ ಹಂಗಲ್ಲ. ಸ್ವೀಟ್ಸ್ ಅಲ್ಲ, ತಿಂಡಿಗಳು. ಚಕ್ಲಿ ಅದು ತಿಂಡಿ ತಾನೆ. ಚಕ್ಲಿ ಸ್ವೀಟ್ ನನ್ಗೆ ಗೊತ್ತಾಗ್ತದೆ ಸದ್ಯ ಚಕ್ಲಿ ಜೊತೆ ಏನು ಹೇಳಲಿಲ್ಲ. ಚಕ್ಲಿ ಜೊತೆಗೆ ಒಂದು ಕೋಡ್ಬಳೆ. ಒಂದಮ್ಮ. ಅದು ನೆಕ್ಸ್ಟ್ ಆನ್ಸರ್. ಕೋಡ್ಬಳೆ ಹೇಳಾಗಿದೆ ಇವಾಗ. ಫಸ್ಟ್ ಚಕ್ಲಿ. ಚಕ್ಲಿ ಚಕ್ಲಿ ಕೊಡ್ತೀಯ? ನೋಡೋಣ ಆನ್ಸರ್ ಪ್ಲೀಸ್. ದೊಡ್ಡಮ್ಮ ಪ್ಲೀಸ್ ದೊಡ್ಡಮ್ಮ. ದೊಡ್ಡಮ್ಮ ನಗ್ಬೇಡಿ. ದೊಡ್ಡಮ್ಮ ಆಕ್ಚುಲಿ. ಸ್ವೀಟ್ಸ್ ಅಲ್ಲಿ ಮೈಸೂರ್ ಪಾಕ್. ನೀನ್ ದೂದ್ ಪೇಡ ಅಂದೆ ಈಗ, ಆಮೇಲೆ ಮೈಸೂರ್ ಪಾಕ್ ಅಂದೆ, ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತೋದ್ರೆ ಸ್ವೀಟ್ಸ್ ಅಂತ ತಗೋತೀವಿ. ಸ್ವೀಟ್ ನೋಡೋಣ ಸ್ವೀಟ್ಸ್ ಆನ್ಸರ್ ಇದೆಯಾ ಇಲ್ವಾ? ಅದು ಮೇಲೆ ಮೇಲೆ. ದೊಡ್ಡಮ್ಮ ಪ್ಲೀಸ್ ದೊಡ್ಡಮ್ಮ. ಸಿಹಿ ತಿಂಡಿಗಳು. ಸಿಹಿ ತಿಂಡಿಗಳು. ಆಮೇಲೆ ತಿಂಡಿಗಳು ಬಿಸ್ಕೆಟ್. ಅವನು ಫಸ್ಟ್ ಟೀ ಕೊಡ್ತಾಳೆ ಹುಡುಗಿ, ಅದ್ರ ಜೊತೆ ಬಿಸ್ಕೆಟ್ ಕೊಡ್ಬೇಕಲ್ವಾ? ತಗೊಳ್ಳ ಉತ್ತರ? ನಂಗೆ ಗೊತ್ತು ಅದು ತಪ್ಪು ಅಂತ, ಆದ್ರೂ ತಗೊಂಬಿಡಿ. ಇವ್ರ ಉತ್ತರ ಇದೆಯಾ ಇಲ್ವಾ? ನಾನು ಅದಕ್ಕೆ ಹೇಳ್ದೆ ತಿಂಡಿಗಳು ಅಂತ ಹೇಳ್ದೆ ತಾನೆ. ಟೀ ತಿಂಡಿಲೆಲ್ಲಿ ಬರುತ್ತೆ? ತಟ್ಟೆಲಿ ಎಲ್ಲೆಲ್ಲ ಕೊಡ್ತೀವಿ. ಚೈತ್ರ 10. ನೋನು ಹೇಳ್ತೀನಿ ಈಗ. ಅದೇನ್ ಗೊತ್ತಾ, ನೀವೆಲ್ಲರೂ ತುಂಬಾ ಇಷ್ಟಪಡ್ತೀರಲ್ಲ ಆ ತಿಂಡಿ. ತುಂಬಾ ಕ್ಲೇವರ್ ನೀನು. ವೆಲ್ ಡನ್. 10 9 8 7 6 ಮೈಸೂರ್ ಪಾಕ್. 5 4 3 2 and 1. ನನ್ಗೆ ಇಷ್ಟು ದಿನದಲ್ಲಿ ನಿಜವಾಗ್ಲು ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನಲ್ವಾ? ಉಪ್ಪಿಟ್ಟು ಕೇಸರಿ ಬಾತ್ ಕೊಡಲ್ವಾ ಅಮ್ಮ? ಗೊತ್ತಿಲ್ಲ ನೋಡೋಣ ಮೊದಲು ಉತ್ತರ ಏನು ಅಂತ ನೋಡ್ಬಿಡೋಣ. ಸರಿಯಾದ ಉತ್ತರ ಪ್ಲೀಸ್. ನಂಗೆ ಗೊತ್ತಿಲ್ಲ ಇದು ನಿಜವಾಗ್ಲು. ಹಣ್ಣು ಜ್ಯೂಸ್. ನಿಜವಾಗ್ಲೂ ನಾನು ಇಷ್ಟು ದಿನ ಮಾಡಿದ ಎಲ್ಲಾ ಎಪಿಸೋಡ್ಸ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿದ ಪ್ರಶ್ನೆ ಇದೆ. ಚಾಕ್ಲೇಟು, ಬಿಸ್ಕೆಟ್. ಈ ಪ್ರಶ್ನೆಗೆ ನಿನಗ್ ಸಿಗ್ತಾ ಇದೆ 2500 ಅಷ್ಟೇ. ಸೀತಮ್ಮ ರೆಡಿನಾ? ರೆಡಿ. ಎಲ್ಲಾರ ಪ್ರಶ್ನೆಗೆ ನಗ್ತಾ ಇದ್ದೆ, ಇವಾಗ ನೋಡೋಣ ಏನು. ಈಗ ನೋಡೋಣ, ನನ್ ಕೈ ನೋಡ್ಕೊಳ್ಳೋಣ. ಹಾ. ರೆಡಿ? ದೊಡ್ಡಮ್ಮ, ಸೀತಮ್ಮಂಗೆ ಕ್ವೆಶ್ಚನ್ ಪ್ಲೀಸ್. ಸಾಮಾನ್ಯವಾಗಿ ಮನೆಯಲ್ಲಿ ಹೆಂಡತಿಯರು ಇಲ್ಲದಿದ್ದರೆ ಗಂಡಂದಿರು ಏನೇನು ಮಾಡುತ್ತಾರೆ? ಈಗ ಅವ್ರ ಹಸ್ಬೆಂಡ್ ಕೊಡ್ಬೇಡಿ. ಇವಾಗ ಅವ್ರ ಹಸ್ಬೆಂಡ್ ನ ಯೋಚನೆ ಮಾಡ್ತಾ ಇದಾರೆ. ಫಸ್ಟ್ ಸ್ನೇಹಿತರನ್ನೆಲ್ಲ ಕರೆದು ಪಾರ್ಟಿ ಮಾಡ್ತಾರೆ. ನಿಮ್ ಮನೇಲಿ ಇದೆಲ್ಲ ಜಾಸ್ತಿ ಆಗುತ್ತೆ? ನಮ್ಮ ಮನೇಲಿ ಇಲ್ವೇ ಇಲ್ಲ, ಜನರಲ್ ಆಗಿದೆ. ನೋಡೋಣ. ಹಾ, ಆನ್ಸರ್ ಪ್ಲೀಸ್. ಬೇಡ್ವಾ? ಏನು? ದೊಡ್ಡಮ್ಮ ಇನ್ನೇನ್ ಮಾಡ್ತಾರೆ? ಮನೇನ ಮ್ಯಾಕ್ಸಿಮಮ್ ಗಲೀಜ್ ಮಾಡ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಗಲೀಜ್ ವ್ಯಸ್ತ ಮಾಡಿಟ್ಬಿಡ್ತಾರೆ ಮನೇನ ಅಲ್ವಾ? ಹಾ. ಮಾಡಿದಾರ ನಿಮ್ ಮನೇಲಿ ಯಾವತ್ತಾದ್ರೂ? ಬೇಕಾದಷ್ಟು ಅಲ್ವಾ? ನೋಡಿ, ನಿಮ್ ಎಕ್ಸ್ಪೀರಿಯನ್ಸ್ ಇವಾಗ ನಿಮ್ಗೆ ದುಡ್ಡು ಕೊಡುತ್ತಾ ಇಲ್ವಾ ನೋಡೋಣ. ಆನ್ಸರ್ ಪ್ಲೀಸ್. ಟಾಪ್ 3 ಆನ್ಸರ್. ಇನ್ನು 2 ಆಪ್ಷನ್ ಇದೆ. ಚಕಾಚಕ್ ಅಂತ ಹೇಳಿ. ಹೊರಗಡೆಯಿಂದ ಊಟ ತರಿಸ್ಕೊಂಡು ತಿಂತಾರೆ. ತಗೊಳ್ಳೋಣ? ಹಾ, ತರ್ಸ್ಕೊಂಡು ತಿಂತಾರಾ? ಹಾ. ಯಾವಾಗ್ಲೂ? ಹಾ. ನೋಡೋಣ ನಿಮ್ ಉತ್ತರ ಇದೆಯಾ ಇಲ್ವಾ ಅಂತ. ಆನ್ಸರ್ ಪ್ಲೀಸ್. ಪ್ಲೀಸ್ ದೊಡ್ಡಮ್ಮ ಹೂ ಅಂದ್ಬಿಡಿ. 75%. ಪೂನೆ. ಟಾಪ್ 2 ಆನ್ಸರ್ ಹೇಳ್ಬಿಟ್ರಿ. ಹಾ. ಲಾಸ್ಟ್ ಆಪ್ಷನ್. ಮಕ್ಕಳನ್ನ
ರೆಡಿ ಮಾಡಿ ಸ್ಕೂಲ್ ಕಳಿಸ್ತಾರೆ. ಕಳಿಸ್ತಾರಾ? ಮಕ್ಕಳಿದ್ರೆ ಇಲ್ದೇ ಇದ್ರೆ ಗೊತ್ತಿಲ್ಲ ನಂಗೆ. ಹೋದ್ರೆ ಹೋಯ್ತು ಆಪ್ಷನ್. ನೋಡೋಣ. ಇವ್ರ ಉತ್ತರ ಇದ್ಯಾ ಇಲ್ವಾ? ಅಂತ ನಗು ಬರಲ್ಲ ಈಗ. ಅಮ್ಮ ಇನ್ನೊಂದ್ಸಲ ನಗ್ ತೋರ್ಸಿ ಆ ತರ. ಅವರೇ ನಗದಿದ್ದು. ನೋಡೋಣ ಸರಿಯಾದ ಉತ್ತರ ಏನು ಅಂತ. ಆನ್ಸರ್ ಪ್ಲೀಸ್. ಟಿವಿಯಲ್ಲಿ ಬೇಕಾದನ್ನ ನೋಡುವುದು. ಸೀತಮ್ಮ, ನಿಮಗೆ ಈ ಪ್ರಶ್ನೆಗೆ ಸಿಗ್ತಾ ಇದೆ 4,500. ಮೊದಲನೇ ರೌಂಡ್ ಸೂಪರ್ 4 ಮುಗೀತು. ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡಿದೆ? ಸೀತಮ್ಮ ಹತ್ರ ಇದೆ 4,500. ಚೈತ್ರ ಹತ್ರ ಇದೆ 2,500. ರೇಖಾ ಅವ್ರ ಹತ್ರ ಇದೆ 3,500. ಕೃತಿಕಾ ಹತ್ರ ಇದೆ 4,000. ಕಂಗ್ರಾಟ್ಸ್ ಎಲ್ರಿಗೂ. ಥ್ಯಾಂಕ್ ಯು. ಎರಡನೇ ರೌಂಡ್ ಎಲಿಮಿನೇಷನ್ಸ್ ಇರುತ್ತೆ. ರೆಡಿನಾ? ನಮ್ಮ ಎರಡನೇ ರೌಂಡ್ ಲಕ್ ಲೆಕ್ಕಾಚಾರ. ಆಟ ಇಷ್ಟೇ. ನಾವೊಂದು ಲಕ್ಕಿ ವೀಲ್ ಇಟ್ಟಿದೀವಿ ಇಲ್ಲಿ. ನೀವು ಬಂದು ನಿಮ್ ಲಕ್ಕಿ ಹ್ಯಾಂಡ್ ಯಾವ್ದು ಅದನ್ನ ಯೂಸ್ ಮಾಡ್ಕೊಂಡು ಜೋರಾಗಿ ತಿರುಗಿಸ್ಬೇಕು. ಈ ಆರೋ ಮಾರ್ಕು ಎಲ್ಲಿ ಬಂದ್ ನಿಲ್ಲುತ್ತೋ 3,000ದಲ್ಲಿ ನಿಂತ್ರೆ 3,000, ಜೋಕರ್ ಅಲ್ಲಿ ನಿಂತ್ರೆ ಇನ್ನೊಂದ್ಸಲ ತಿರುಗಿಸೋದಿಕ್ಕೆ ಅವಕಾಶ. -1,000ದಲ್ಲಿ ನಿಂತ್ರೆ 1,000 ವಾಪಸ್ ಕೊಡ್ಬೇಕು. 0 ಬಂದ್ರೆ 0. ರೆಡಿ? ಆಲ್ ದಿ ವೆರಿ ಬೆಸ್ಟ್. ಕೃತಿಕಾ ಬನ್ನಿ. ನಾನ್ ಕೇಳ್ಪಟ್ಟಿದ್ದು ರಾಧಾ ಕಲ್ಯಾಣ 500 ಹತ್ರ ಇದೆ. 500 ಗಡಿನಲ್ಲಿದೆ. ಕಂಗ್ರಾಟ್ಸ್ ಎಲ್ರಿಗೂ. ಏನ್ ಅನ್ನಿಸ್ತಾ ಇದೆ? ಈ ರೀತಿ ಕ್ಲಿಕ್ ಆಗುತ್ತೆ ರಾಧಿಕಾ ಅನ್ನೋ ಕ್ಯಾರೆಕ್ಟರ್ ಅಂತ ಗೊತ್ತಿರ್ಲಿಲ್ಲ. ಏನು ನಮ್ಮ ತಂದೆ ತಾಯಿಗಳು ನಮ್ಮನ್ನ ಸಾಕಿ ಬೆಳೆಸಿದ್ದಕ್ಕೂ ಎಲ್ಲೋ ಒಂದ್ ಕಡೆ ಸಾರ್ಥಕತೆ ಅನ್ನೋದೇನಾದ್ರೂ ಇದೆ ಅಂತ ಅನ್ಸುತ್ತೆ ಅಷ್ಟೇ. ಇದನ್ನೇ ಲಕ್ ಅಂತ ಹೇಳೋದು ಅಲ್ವಾ? ನೋಡೋಣ ಈಗ ನಿಮ್ ಲಕ್ ಎಷ್ಟಿದೆ. 2 ವರ್ಷದ ಹಿಂದೆ ಏನೋ ಲಕ್ ಇತ್ತು, ನೋಡೋಣ ಇವತ್ತು ಹೇಗಿದೆ ಲಕ್ ಅಂತ. ನೋಡೋಣ. 1 2 3 ಗೋ. ಟಾರ್ಗೆಟ್ ಏನು? ಉಲ್ಟಾನು ತಿರುಗುತ್ತೆ ಇದು. ವಾವ್! 3,000 ಗೆದ್ದಿದ್ರಾ? ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕೃತಿಕಾ ಲಕ್ ಅಂತೂ ಪ್ರೂವ್ ಆಗೋಯ್ತು. ರೇಖಾ ಅವರೇ, ನೀವ್ ರೆಡಿನಾ? ಕೃಷ್ಣ ಬನ್ನಿ. ನಿಮ್ಗೆ ತುಂಬಾ ಇದುವರೆಗೂ ಈಗ ಆಲ್ಮೋಸ್ಟ್ 500 ತಲುಪ್ತಾ ಇದೀರಾ ನೀವು. ಇಷ್ಟು ದಿನದಲ್ಲಿ ನಿಮಗೆ ತುಂಬಾ ಇಷ್ಟವಾದ ಸೀನ್ ಅಂತೇನು? ನಿಮ್ ಸೀನ್ ಅಂತಾನೆ ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಮಗ ಬಂದಿರ್ತಾನೆ, US ಇಂದ ಬರ್ತಾನ ಅವನು. ಬಂದ್ಮೇಲೆ ಅವನ್ಗೆ ಹೆಣ್ಣು ನೋಡಕ್ಕೆ ಅಂತ ಹೋಗಕ್ ರೆಡಿ ಆಗ್ತಿರ್ತೀವಿ. ಅದನ್ನ ಪೀಟಿಗೆ ಹಾಕ್ತಾ ಇರ್ತೀನಿ ನನ್ನ ಗಂಡನ ಹತ್ರ. ಅದು ಸೆಟಪ್ ತುಂಬಾ ಚೆನ್ನಾಗಿತ್ತು. ಅಂಡ್ ಕಾಸ್ಟ್ಯೂಮ್ಸ್ ಅಂಡ್ ಒಂದು ಡೈಲಾಗ್ಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯ್ತು. ಅದಿನ್ನ ನೆನಪಿದೆ ನನ್ಗೆ. ದಟ್ ಇಸ್ ವೈ ಅದ್ ನಿಮ್ಗೆ ತುಂಬಾ ಇಷ್ಟವಾದ ಸೀನ್. ರಾಧಾ ಕಲ್ಯಾಣ 500 ಅಲ್ಲ 1000 ಎಪಿಸೋಡ್ಸ್ ರೀಚ್ ಆಗ್ಲಿ. ಓಕೆ ರೆಡಿ? ಓಕೆ, ಲಕ್ ಟೆಸ್ಟ್ ಮಾಡೋಣ. ಓಕೆ, ಸ್ಟಾರ್ಟ್. ಎಷ್ಟಾದ್ರೂ ಕೊಡೋದು. -1 0 ಮಾತ್ರ ಕೊಡ್ಬೇಡ. -1. ಓಕೆ, ವೆಲ್ ಪ್ಲೇಡ್. ಥ್ಯಾಂಕ್ ಯು. ಚೈತ್ರ ರೆಡಿನಾ? ಬನ್ನಿ. ಇವತ್ತಿನವರೆಗೂ ನಿನಗೆ ಇಷ್ಟವಾಗಿರುವಂತ ಡೈಲಾಗ್ ಯಾವ್ದು? ನಂಗೆ ಅವಳು ಬೈಯೋದಂದ್ರೆ ನಂಗೆ ತುಂಬಾ ಇಷ್ಟ. ಆಹಾ, ಎಲ್ಲಿಂದ ಪಡ್ಕೊಂಡ್ ಬಂದಿದ್ನು. ಈಗ ಡೈಲಾಗ್ ಹೇಳ್ತೀಯಾ? ಹೇಳ್ಬೋದು. ರಾಧಿಕಾ ನೀನೇ ಆಗ್ಬೇಕು. ಸರಿ. ಬೇಡ ಬೇಡ. ಆಯ್ತು, ಒಂದ್ ಕೆಲ್ಸ ಮಾಡೋಣ. ಆಮೇಲೆ ರಾಧಿಕಾನು ನೀನು ಪಕ್ಕದಲ್ಲಿ ನಿಲ್ಸ್ಬಿಟ್ಟು ನಾನು ಡೈಲಾಗ್ ಹೇಳ್ತೀನಿ. Okay. ಲಕ್ ಟೆಸ್ಟ್ ಮಾಡೋಣ. Okay. ರೆಡಿ? ಗೋ.
3. 3,000 ಗೆದ್ದಿದ್ಯಾ. ವೆರಿ ಗುಡ್. ಲಕ್ ನಿನ್ ಜೊತೆಲಿದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸೀತಮ್ಮ ರೆಡಿನಾ? ನೀವು ಲಕ್ ಟೆಸ್ಟ್ ಮಾಡಕ್ಕೆ ಬನ್ನಿ. ನಿಮ್ಗೆ ಈ ಮಗಳು ಇಷ್ಟನಾ ಈ ಮಗಳು ಇಷ್ಟನಾ? ಇಬ್ರು ಇಷ್ಟ ಇಲ್ಲ ಅಂದ್ಬಿಟ್ರೆ? ಸೂಪರ್. ಇದು ಕ್ಲೆವರ್ ಆನ್ಸರ್ ಆಕ್ಚುಲಿ. ಇಲ್ಲ, ತುಂಬಾ ಇಷ್ಟ, ಇಬ್ರು ಇಷ್ಟ. ನನ್ಗೋಸ್ಕರ ವಿಶಾಖಂಗೊಂದ್ಸಲ ಬೈರಿ. ಎಷ್ಟ್ ಸಲ ಹೇಳೋದು ವಿಶಾಖ ನಿನಗೆ ದೊಡ್ಡವ್ರಿಗೆ ಮರ್ಯಾದೆ ಕೊಡು ಅಂತ? ಪಾಪ ಎಷ್ಟು ತ್ಯಾಗ ಮಾಡ್ತಾಳ ಅವಳು ನೀನ್ ಚೆನ್ನಾಗಿರ್ಬೇಕು ಅಂತ. ಮತ್ತೆ ಮತ್ತೆ ಅವಳನ್ನೇ ಬಲಿಪಶು ಮಾಡ್ತೀಯಲ್ಲ, ಹೇಳಿದ್ರೆ ಅರ್ಥ ಆಗಲ್ವಾ? ಅದೇನು ಅಂತ ನೀನು ಹೆತ್ನೋ. ನಾನ್ ನಾನ್ ವೆಜ್ ತಿಂತಾ ಇಲ್ವಲ್ಲ, ಅದೇಂಗ ಅವಳನ್ನ ಬಲಿಪಶು ಮಾಡ್ಬಿಟ್ಟೆ? ರೆಡಿ? ಓಕೆ. 1 ಸೀತಮ್ಮ ಎಲ್ಲ ದೇವರು ನೆನ್ಸ್ಕೊಳ್ಳಿ. ಗಣಪತಿ ಬಪ್ಪ ಮೋರ್ಯ. 3 ಸ್ಟಾರ್ಟ್. ಲಕ್ ಇದೆ ಆದ್ರೆ. ನಿಮಗ್ ಸಿಗ್ತಾ ಇದೆ 3,000. ಕಂಗ್ರಾಟ್ಸ್. ಥ್ಯಾಂಕ್ ಯು. ಲಕ್ ಟೆಸ್ಟ್ ಮಾಡಾಯ್ತು. ಯಾರ್ಯಾರ ಹತ್ರ ಎಷ್ಟಿಷ್ಟು ಅಮೌಂಟ್ ಇದೆ ಅಂದ್ರೆ, ಸೀತಾ ಅವ್ರ ಹತ್ರ ಇದೆ 7,500. ಕೃತಿಕಾ ಹತ್ರ ಇದೆ 7,000. ಚೈತ್ರ ಹತ್ರ ಇದೆ 5,500. ರೇಖಾ ಅವ್ರ ಹತ್ರ ಇದೆ 2,500. ಬನ್ನಿ ಮಾ. ಕಣ್ಣ ನೀರ ಹಾಕ್ತಾಳು, ಹೋಗಬೇಡ ಹೋಗಬೇಡ ಹೋಗಬೇಡ. ನಾವು ನಿಮ್ಮನ್ನ ಯಾಕೆ ವಾಪಸ್ ಕಳಿಸ್ತಾ ಇದೀವಿ ಸೆಕೆಂಡ್ ರೌಂಡ್ ಇಂದ? ಗೊತ್ತಿಲ್ಲ. 500ನೇ ಎಪಿಸೋಡ್ ನಾವೆಲ್ಲರೂ ಬರ್ತೀವಿ. ಸೆಲೆಬ್ರೇಷನ್ ಮಾಡೋದಕ್ಕೆಲ್ಲ ಪ್ರಿಪರೇಷನ್ ಆಗ್ಬೇಕಲ್ಲ. ಓಕೆ, ಪ್ರಿಪೇರ್ ಮಾಡ್ತಾ ಇರ್ತೀನಿ, ಎಲ್ಲ ಫಿನಿಶ್ ಮಾಡ್ಕೊಂಡ್ ಬನ್ನಿ. ನೋಡೋಣ ಹಾಗಾದ್ರೆ ನೀವು ಹೇಗ್ ಪ್ರಿಪರೇಷನ್ ಮಾಡ್ತೀರಾ ಅಂತ. ನಾನು ಬರ್ತೀನಿ ಸೆಲೆಬ್ರೇಷನ್ ಮಾಡಕ್ಕೆ. Sure. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಬಾಯ್ ಎವ್ರಿಬಡಿ. ಅವ್ರನ್ನ ಪ್ರಿಪರೇಷನ್ ಮಾಡೋದಕ್ಕೆ ಕಳಿಸ್ಬಿಟ್ವಿ. ನಾವು ಸೆಲೆಬ್ರೇಷನ್ ಇಲ್ಲೇ ಮಾಡೋಣ. ಹೇಗೆ? ಕಲರ್ಫುಲ್ ಗೇಮ್ಸ್. ರೆಡಿನಾ? ಓಕೆ. ನಮ್ಮ ಮುಂದಿನ ರೌಂಡ್ ಬಿಟ್ ಮಾಡಿ ದುಡ್ಡು ಮಾಡಿ. ಅಮ್ಮ ಮಕ್ಕಳ ಜಿದ್ದಾಜಿದ್ದೆ ಇವತ್ತು. ಮಜಾ ಇದೆ ನೋಡಕ್ಕೆ. ಯಾರು ಬರ್ತಾರೆ ಫಸ್ಟ್? ಪಿಂಕಿ ಪಿಂಕಿ ಪಾಂಕಿ ಆಗ್ತಾ ಇದೀನಿ. ಎಲ್ರು ಪಿಂಕ್ ಅಲ್ಲಿ ಇದಾರೆ. ಸೊ ಬೇಬಿ ಪಿಂಕ್ ಅಲ್ಲಿರೋ ಕೃತಿಕಾ ಅಂತ ಹೇಳ. ಕಮ್ ಬೇಬಿ. ಕೃತಿಕಾ, ನನ್ ಕೈಯಲ್ಲಿ 3 ಕ್ಯೂ ಕಾರ್ಡ್ಸ್ ಇದೆ. ನೀವ್ ಯಾವ್ದಾದ್ರು ಒಂದನ್ನ ಆಪ್ಟ್ ಮಾಡ್ಕೋಬಹುದು. ಓಕೆ. ಇದ್ರಲ್ಲಿ ಬರೋ ಅಂತ ಗೇಮ್ ಅನ್ನ 90 ಸೆಕೆಂಡ್ಸ್ ಒಳಗಡೆ ನೀವು ಆಡ್ ಮುಗಿಸ್ಬೇಕು. 90 ಸೆಕೆಂಡ್. 2. 2ನಾ? 2 ಲಕ್ಕಿ ನಂಬರ ನಿಮ್ಗೆ? ಓಕೆ, ಇವಾಗ ಹಂಗಾದ್ರೆ ನನ್ಗೇನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ 2 ಅಂದಿದ ತಕ್ಷಣ. ಬನ್ನಿ, ಯಾರ ಮೇಲೆ ಬಿಡ್ ಮಾಡ್ತೀರಾ? ವೇಟ್. ದೇವ್ರೇ, ನಿಮ್ಮಿಬ್ರ ಮೇಲೂ ಬಿಡ್ ಮಾಡಕ್ ಆಗ್ತಿಲ್ಲ ನನ್ಗೆ. ಅಮ್ಮನ ಮೇಲೆ? ಅಮ್ಮ ಮಗಳೇ. ನಿಮ್ಮ ಅಕ್ಕನ ಮೇಲೆ? ಅವ್ರ ಲುಕ್ ಕೊಡೋದು, ಲುಕ್ ಕೊಡೋದು. ಯಾರು? ಅಮ್ಮನ ಅಕ್ಕನ? ಪರವಾಗಿಲ್ಲ, ಆಟ ಪರವಾಗಿಲ್ಲ ಬಿಡಿ. ಪರವಾಗಿಲ್ಲ ಪರವಾಗಿಲ್ಲ, ಪರವಾಗಿಲ್ಲ ಪರವಾಗಿಲ್ಲ. ಓಕೆ. Go ahead. ಚೈತ್ರ ರೈ 1000. ಓಕೆ, ನಿಮಗೆ ಏನ್ ಗೇಮ್ ಬಂದಿದೆ ಅಂತ ನೋಡೋಣ. ಓಕೆ. ನಿಮಗ್ ಬಂದಿರೋ ಗೇಮ್ ಗೊಂಬೆಗೆ ನಿಂಬೆ ಹಾರ. ಕೃತಿಕಾ, ರೆಡಿನ ಆಟ ಆಡೋದಕ್ಕೆ? ರೆಡಿ. ಸೂಜಿ ದಾರ ಇದೆ, 50 ನಿಂಬೆಹಣ್ಣಿದೆ. ಓಕೆ. ಓಕೆ, 90 ಸೆಕೆಂಡ್ ಅಲ್ಲಿ ನೀವು 40 ನಿಂಬೆ ಹಣ್ಣನ್ನ ಈ ಸೂಜಿ ದಾರದಲ್ಲಿ ಪೋಣಿಸ್ಬೇಕು. ಹಾರ ಮಾಡ್ಬೇಕು. ಹಾರ ಮಾಡಿ ನಿಮಗ್ ನೀವೇ ಹಾಕೋಬೇಕು. ಮಾಡ್ಲಿಲ್ಲ ಅಂದ್ರೆ ಅದ್ ಎತ್ಕೊಂಡ್ಬಿಡಿ ಇವಾಗ್ಲೇ. ನಾನೇ ಕೊಡ್ತೀನಿ, ತಗೋ. ರೆಡಿನಾ? ಓಕೆ, ರೆಡಿ. ಗೋ. ನಿಂಬೆ ಹಣ್ಣು ದಾರ ಮುಟ್ಟಿದ ತಕ್ಷಣ ನೀವು ಬೇರೆ ನಿಂಬೆ ಹಣ್ಣು ತಗೋಬಹುದು. ಕೈ ಹುಷಾರು. ಕೈ ನೋಡ್ಕೋ. ನಿಂಬೆ ಹಣ್ಣಲ್ಲಿ ತುಂಬಾ ಚಿತ್ರಾನ್ನ ಮಾಡ್ಬೋದಲ್ಲ. ಒಂದ್ ಇಡೀ ತಿಂಗಳು ಜಾರ್ತಾ ಇದೆ ಕೈ. ಕೃತಿಕಾ, ಯಾವಾಗ ಚಿತ್ರಾನ್ನ ಹುಷಾರು ಮಾಡ್ಕೊಡ್ತೀಯಾ? ಹುಷಾರು ಕೃತಿಕಾ, ಹೇಳಿರಿ, ಅದು ಈಸಿ ಆಗತ್ತೆ ನಿಮ್ಗೆ. ಹುಷಾರು ಕೈ ಹುಷಾರು. ಚುಚ್ಕೊಳ್ತೀರಿ ಹಾಗಿಟ್ಕೊಂಡ್ರೆ. ನೋ, ಇದು ಒಳಗಡೆ ಹೋಗ್ತಾ ಇಲ್ಲ ಅಂದ್ರೆ ಏನ್ ಚುಚ್ಕೊಳಕಾಗುತ್ತೆ. ನಿಮ್ ಟೈಮ್ ಓಡ್ತಾ ಇದೆ. ತುಂಬಾ ಕಷ್ಟದ ಹಾಕಿದೆ.
ಹಂಗ್ ಇಟ್ಕೋಬೇಡಿ, ಹಂಗ್ ಇಟ್ಕೊಂಡ್ರೆ ನಿಮ್ ಕೈ ಚುಚ್ಕೊಳ್ತೀರಾ. ಹಾ, ಹಾಗಿಟ್ಕೊಳ್ಳಿ, ಹಾಗಿಟ್ಕೊಳ್ಳಿ. ನಿಂಬೆ ಹಣ್ಣಿಗೆ ಚುಚ್ಚಿ ಅಂದ್ರೆ ಕೈಗೆ ಚುಚ್ಕೊಂಡ್ರಾ? ಅದನ್ನ ಫೋಲ್ಡ್ ಮಾಡ್ಕೊಂಡು ಕ್ಯಾರಿ ಆನ್ ಕಂಟಿನ್ಯೂ. ಟೈಮ್ ಓಡ್ತಾ ಇದೆ ನೋಡಿ, ಇನ್ನು ಕಂಟಿನ್ಯೂ ಮಾಡ್ತೀರಾ? ಯಾ 10, 9, 8, 7, 6, 5, 4, 3, 2, 1. So sorry. ನೀವ್ ಏನ್ ಮಾಡಿದ್ರಿ ಹೇಳಿ? ನಿಂಬೆ ಹಣ್ಣು ಚುಚ್ಬಿಟ್ಟು ಅದರಿಂದ ರಸ ಬರುತ್ತಲ್ವಾ, ಅದ್ ಈ ಕೈಲಿತ್ತು, ಅದನ್ನ ಇವ್ರು ಇಲ್ಲೂ ನೀಡಲ್ ಇದ್ ಮಾಡಿ, ಈ ಕಡೆನೂ ಗ್ರಿಪ್ ಸಿಗ್ತಿಲ್ಲ, ಆ ಕಡೆನೂ ಗ್ರಿಪ್ ಸಿಗ್ತಿಲ್ಲ. ಹೌದು. ಹೋಗಿ 1,000 ಕೊಡಿ. ಚೈತ್ರ, ನೀನ್ ರೆಡಿನಾ ಮಾಡಕ್ಕೆ? ರೆಡಿ. ಬಾ. ಎರಡ್ ಕಾರ್ಡ್ ಇದೆ. ಏನ ಬೀನಾ? ಓಕೆ. ಆಟ ಏನು ಅಂತ ನೋಡೋದಕ್ಕಿಂತ ಮುಂಚೆ ಈಗ ನೀನ್ ಯಾರ ಮೇಲೆ ಬಿಡ್ ಮಾಡ್ತೀಯ? ಸೀತಮ್ಮಂಗೆ ಮಾಡ್ತೀನಿ ನೋಡಿ. ನಗ್ನಗ್ತಾ ಕೊಟ್ಲು ನಿಮ್ಗೆ ಇವಳು. ಚೆನ್ನಾಗ್ ಕೊಟ್ಲು. ಡೋಂಟ್ ವರಿ ಸೀತಮ್ಮ, ನಾನ್ ನಿಮಗ್ ಕೊಡ್ತಾ ಇದ್ದೀನಿ. ಎಷ್ಟು ಬಿಡ್ ಮಾಡ್ತೀರಾ? ಒಂದ್ 5,000? 1,000. ಓಕೆ, ನಿನಗ್ ಬಂದಿರೋ ಗೇಮ್ ಏನು ಅಂತ ನೋಡೋಣ. ಈರುಳ್ಳಿ, ನೀರುಳ್ಳಿ. ಟಾಸ್ಕ್ ಇಷ್ಟೇ. 3 ಈರುಳ್ಳಿ ಇಟ್ಟಿದೀವಿ. ಒಂದ್ ಈರುಳ್ಳಿನ ನಿನ್ ಕೈಯಲ್ಲಿ ಫುಲ್ ಪೀಲ್ ಮಾಡ್ಬೇಕು. ಒಂದ್ ಚೂರ್ ಕೂಡ ಗೆಡ್ಡೆ ಇರಬಾರ್ದು. ಪ್ರತಿಯೊಂದು ಲೇಯರ್ ಈರುಳ್ಳಿ ಒಂದೊಂದ್ ಪದ್ರನೂ ಆಚೆ ಬಂದಿರ್ಬೇಕು 90 ಸೆಕೆಂಡ್ ಒಳಗಡೆ. ಅಂದ್ರೆ ಫುಲ್ ಇದು ಒಳಗಿರೋದನ್ನೆಲ್ಲ ಪೀಲ್ ಮಾಡ್ಬೇಕು. ಹೌದು. ಒಂದನ್ ಪೂರ್ತಿ ಮಾಡ್ಬೇಕು 90 ಸೆಕೆಂಡ್ ಒಳಗಡೆ. ನೋಡೋಣ, ಲೈಫಲ್ಲಿ ಯಾವತ್ತೂ ಟ್ರೈ ಮಾಡಿಲ್ಲ, ಇಲ್ಲಿ ಟ್ರೈ ಮಾಡಿ. ಅದಕ್ಕೆ ಇಲ್ಲಿ ಕರ್ಸೋದು. ಈಸಿ ಇದೆ, ಮಾಡು ಚೈತ್ರ. ಆಕ್ಚುಲಿ ಈಸಿ ಇದೆ. ಆರಾಮ್ಸೆ ನೋಡೋಣ. ಹಿಂಗೆ ಗಿವ್ ಅಪ್ ಮಾಡ್ಬಿಡದಾ? ನೋಡೋಣ. ರೆಡಿ? ಪ್ರೇಯರ್ಸ್ ಏನಾದ್ರು ಮಾಡ್ಬೇಕಾ? ಇಲ್ಲ, ದೇವ್ರ ಜೊತೆಲೇ ಇದ್ದಾರೆ. ಓಕೆ, ರೆಡಿ? 1, 2, 3, ಸ್ಟಾರ್ಟ್. ಆರಾಮಾಗಿ ಮಾಡು, ನೀನ್ ಕೈ ಏಟ್ ಮಾಡ್ಕೊಬೇಡ. ಅಕ್ಕ ತಂಗಿರ್ಗೆ ಇಬ್ರಿಗೂ ಕೈ ಏಟ್ ಮಾಡ್ಕೊಳ್ಳೋದ್ರಿಂದ ಇಷ್ಟನಾ? ಅಯ್ಯೋ, ನಾವಿಬ್ರು Feel ಮಾಡಿ ಯಾವಾಗಲೂ ಇಡ್ಬೇಕು. ಅಷ್ಟೇ. ಕಾಲು ಕೈ ಎರಡಕ್ಕೂ ಮಧ್ಯಾಹ್ನ ಕಡ್ಗೆಗೆ ನನ್ನ ಹತ್ರನೇ ಮಾಡಿಸ್ತಿದ್ದೀರಾ? ಈರುಳ್ಳಿ ಟೊಮೆಟೊ ಗೊಜ್ಜಿ ಇಷ್ಟ ಅಲ್ಲ ಚೈ? ತುಂಬಾ ಇಷ್ಟ. ಮಾಡ್ಕೊಡ್ತೀಯ ಈಗ? ರೆಸಿಪಿ ನನಗೆ ಈರುಳ್ಳಿ ಚಿತ್ರಾನ್ನ. ಬೆಳ್ಳುಳ್ಳಿ ಹಾಕಿದ್ರೆ ಇಷ್ಟನಾ ಇಲ್ವಾ Time ನಿಂಗೆ? ಓಡ್ತಾ ಇದೆ. ಹಾಗೇನೆ ಇಷ್ಟ ಅನ್ಸುತ್ತಪ್ಪ. ಖಾರ ಇರ್ಬೇಕಲ್ಲ? ಹಾ. ಇನ್ನು ಫುಲ್ ಒಂಚೂರು ಗೆಡ್ಡೆ ಇರ್ಬಾರ್ದು. ಇಡೀ ಎಲ್ಲಾ ಪತ್ರಗಳನ್ನ ತೆಗ್ದಿಡ್ಬೇಕು. 1 ನಿಮಿಷ ಆಗಿದೆ ಚೈತ್ರ, ಇನ್ 30 ಸೆಕೆಂಡ್ ಇದೆ. ಆದಷ್ಟು ಬೇಗ ಒಂದೊಂದೇ ಲೇಯರ್ ತೆಗಿಬೇಕು. Ten, 9, 8, 7, 6, 5, 4, 3, 2, and 1. ಒಂಚೂರು ಗೆಡ್ಡೆ ಇರಬಾರ್ದು. ನೋಡೋಣ. ಪೀಸ್ ಆಗಿದೆ ಅದು. ಇಟ್ಸ್ ನಾಟ್ ಗೆಡ್ಡೆ. ಅಮ್ಮ, ಇದನ್ನ ನೀವು ಗೆಡ್ಡೆ ಅಂತೀರಾ ಅನ್ನಲ್ವಾ? ಹೌದಲ್ವಾ? ನೀವು ಡಿಸೈಡ್ ಮಾಡಿ. ಗೆಡ್ಡೆ ಅಲ್ಲ. ನಾನು ಇದ್ರ ಲೇಯರ್ ತೆಗೆದು ತೋರಿಸ್ಲಾ? ಅದು ಕಟ್ ಮಾಡಿದ್ದು. 3 ಲೇಯರ್ ಇದೆ ನೋಡು. ಒಂದು ಇಲ್ಲಿ ಇನ್ನೂ 2 ಇದೆ. ಸೊ ಟಾಸ್ಕ್ ಕಂಪ್ಲೀಟ್ ಆಗ್ಲಿಲ್ಲ, ಬಟ್ ಸಖತ್ತಾಗಿ ಆಡ್ದೆ. ಇನ್ಮೇಲೆ ಅದು ಈರುಳ್ಳಿ ಹೆಚ್ಚು ಶುರು ಮಾಡ್ಕೊ. ಗೆಡ್ಡೆ ಇದೆ, ಇನ್ನು 3 ಗೆಡ್ಡೆ ಬಾಕಿ ಇತ್ತು. ಸೀತಮ್ಮ, ರೆಡಿನಾ ಆಡೋದಕ್ಕೆ? ಇಲ್ವಾ? ಯಾಕೆ? ಬಿಡ್ ಮಾಡ್ಬೇಕು ಅಂತನಾ? ಕಳ್ಕೊತೀರಾ ಅಂತನಾ? ಅಲ್ಲಪ್ಪ, ಈ 2 ಹೆಣ್ಮಕ್ಳಲ್ಲಿ ಯಾರ ಮೇಲೆ ಬಿಡ್ ಮಾಡ್ಲಿ ಅಂತ. ಇಲ್ಲಿ ಬನ್ನಿ, ನನ್ ಪಕ್ಕ ಬಂದ ಧೈರ್ಯ ಬರುತ್ತೆ ಯಾರ ಮೇಲೆ ಬಿಡ್ ಮಾಡ್ಬೇಕು ಅಂತ. ನಿಮ್ಗೆ ಉಳ್ಕೊಂಡಿದೆ ಈ ಆಟ. ಆಟ ಏನು ಅಂತ ನೋಡೋಕ್ಕಿಂತ ಮುಂಚೆ ಆಸ್ ಆಲ್ವೇಸ್ ಬಿಡ್ ಮಾಡ್ಬಿಡೋಣ. ಇಬ್ರು ಮೇಲೂ ಬಿಡ್ ಮಾಡ್ಬಿಡಿ.
ಸರಿ 1,000 ಕೃತಿಕನ್ ಮೇಲೆ ಬಿಡ್ ಮಾಡ್ತೀನಿ. ನಿಮ್ಗೆ ಯಾವ ಗೇಮ್ ಬಂದಿದೆ ನೋಡೋಣ. ಚಪಾತಿ ಕಿತಾಪತಿ. ಬನ್ನಿ ಗೇಮ್ ಶೋ ಚೆನ್ನಾಗಿ ಆಟ ಆಡೋಣ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಅಡ್ಗೆ ಮಾಡಂತೆ. ಸರಿ, ಈಗ ಏನಿಲ್ಲ, ಚಪಾತಿ ಹಿಟ್ಟು ನಾವು ಮಿದ್ದಿಟ್ಟಿದೀವಿ. ನೀವು ಚಪಾತಿ ಲಟ್ಟಿಸ್ಬೇಕಷ್ಟೇ. 4 ಪ್ಲೇಟ್ ಇದ್ದೀವಿ. ಈ ಪ್ಲೇಟ್ ಎಷ್ಟಿದ್ಯೋ ಅದಕ್ಕಿಂತ 1 ರೌಂಡ್ ಅಟ್ ಲೀಸ್ಟ್ ದೊಡ್ಡದಾಗಿ ನೀವು ಚಪಾತಿ ಲಟ್ಟಿಸ್ಬೇಕು. ನೀವು ಚಪಾತಿ ಲಟ್ಟಿಸಿ ಈ ಪ್ಲೇಟ್ ಮೇಲೆ ಹಾಕಿದ್ಮೇಲೆ ಈ ಪ್ಲೇಟ್ ಕಾಣಿಸ್ಬಾರ್ದು. ಹಾಗೆ 90 ಸೆಕೆಂಡ್ಸ್ ಇರುತ್ತೆ. 4 ಚಪಾತಿ ಲಟ್ಟಿಸ್ಬೇಕು. ಎಲ್ಲವೂ ಈ ಪ್ಲೇಟ್ಗಳಿಗಿಂತ ದೊಡ್ಡದಾಗಿರ್ಬೇಕು. ಇಲ್ಲಾಂದ್ರೆ 1,000 ರೂಪಾಯಿನ ಕೃತಿಕಂಗ್ ಕೊಡ್ಬೇಕು. ಈಗಲೇ ನಾನೇ ಎತ್ತಿಟ್ಬಿಡ್ತೀನಿ 1,000 ಅಲ್ಲೇ ಇಟ್ಬಿಡ್ತೀನಿ. ಆಟ ಶುರು ಮಾಡೋಣ. ಚಪಾತಿ ತಿನ್ನಕ್ ರೆಡಿನಾ ನೀವಿಬ್ರು? ಓಕೆ, ರೆಡಿ ಗೋ. ತುಂಬಾ ದೊಡ್ಡದ್ ಮಾಡಿದ್ರೆ ನಮ್ಗೇನ್ ತೊಂದ್ರೆ ಇಲ್ಲ. ಬೇಡ, ನಮಗ್ ತಿನ್ನಕ್ಕಾಗಲ್ಲ. ಚಿತ್ತಮ್ಮ ಟೈಮ್ ಓಡ್ತಾ ಇದೆ. ಇರ್ಬೇಕು. ಇಂಡಿಯಾ ಮ್ಯಾಪ್, ಪಾಕಿಸ್ತಾನ ಮ್ಯಾಪ್ ಎಲ್ಲ ಮಾಡಂಗಿಲ್ಲ. ಸಾಕು ಚಿತ್ತಮ್ಮ, ಸಾಕು ಸಾಕು. ಆಕ್ಚುಲ್ ಪ್ಲೇಟ್ ಮುಚ್ಚಬೇಕು. ಮುಚ್ಚಿಲ್ಲ, ಒಂದ್ಸಲ ಅಳತೆ ನೋಡ್ಕೊಂಡ್ರೆ ಮಾಡಿ ಸಾಕು. ಕಾನ್ಸಂಟ್ರೇಟ್ ಮಾಡಿ. ಪ್ಲೇಟ್ ಕಾಣಿಸ್ತಿದೆ. ಟೈಮ್ ಓಡ್ತಾ ಇದೆ ಅಮ್ಮ. ಸ್ವಲ್ಪ ಬೇಗ ಕೈಯಾಡ್ಸಿ. 40 ಸೆಕೆಂಡ್ ಆಗಿದೆ ಅಮ್ಮ. ಒಂದ್ ಅಳತೆ ನೋಡ್ಕೊಳ್ಳಿ ಸೀತಮ್ಮ, ಎಲ್ಲ ಗೊತ್ತಾಗ್ಬಿಡುತ್ತೆ. ನಾನು ಅಮ್ಮ ಟೈಮ್ ಓಡ್ತಾ ಇದೆ. ಪ್ಲೇಟ್ ಫುಲ್ ಮುಚ್ಕೋಬೇಕು, ಇಲ್ಲ ಅಂತಂದ್ರೆ ಕೌಂಟ್ ಇಲ್ಲ. ಒಂಚೂರು ಪ್ಲೇಟ್ ಕಾಣಿಸಿದ್ರು ಕೌಂಟ್ ಇಲ್ಲ. 1 ನಿಮಿಷ ಆಗಿದೆ ಅಮ್ಮ. ಕೃತಿಕಾ, 1,000 ಗ್ಯಾರಂಟಿನಾ? ಇಲ್ಲ, ಬೇಡ ಅನ್ಸುತ್ತೆ. ಬೇಡನಾ? ಇವ್ರು ನೋಡಿದ್ರೆ ಅಯ್ಯೋ ಅನಿಸ್ತಾ ಇದೆ. ಅವಾಗಿಂದ ಇವರು ಅಯ್ಯೋ ನಾನೇ ಹೋಗ್ತೀನಿ ಅಂತ ಇದಾರೆ. ಅದಕ್ಕೆ ಸೀತಮ್ಮ ಕಾನ್ಸಂಟ್ರೇಟ್. ಕೌಂಟ್ ಡೌನ್ ಹೇಳಿದ್ರೆ ಗೊತ್ತಾಗತ್ತೆ. ಕೌಂಟ್ ಡೌನ್ ಹೇಳ್ತೀನಮ್ಮ. ಇನ್ನು ಟೈಮ್ ಇದೆ ಸೀತಮ್ಮ. 10, 9, ಸಾಕು ಸಾಕು ಸಾಕು. 8, 7, 6, 5, 4, and there's 4. ಆಕ್ಚುಲಿ ಲಕ್ಷಲ್ಲ. ವೆಲ್ ಡನ್. ಥ್ಯಾಂಕ್ ಯು. ನಾವೆಲ್ಲ ರೆಡಿ ಚಪಾತಿ ತಿನ್ನಕ್ಕೆ. ಹೋಗಿ ಕೃತಿಕಾ ಹತ್ರ 1,000 ಓಡೋಗಿಸ್ಕೊಳ್ಳಿ. ಬಿಡ್ ಮಾಡಿ, ದುಡ್ಡು ಮಾಡಿ. ಮುಗೀತು. ಈ ರೌಂಡಿನ ಕೊನೆಗೆ ಸೀತಮ್ಮ ಹತ್ರ ಇದೆ 9,500. ಚೈತ್ರ ಹತ್ರ ಇದೆ 5,500. ನಮ್ಮ ರಾಧಿಕಾ ಕೃತಿಕಾ ಹತ್ರ ಇದೆ 5,000. ಕೃತಿಕಾ ಬನ್ನಿ. ಹೇಗಿತ್ತು ಆಟ? ಸೂಪರ್. ಫಸ್ಟ್ಗೆ ನಾನು ಯಾರಿಗುಂಟು ಯಾರಿಗಿಲ್ಲ ಫಸ್ಟ್ ಬಿಗಿನಿಂಗ್ ಅಲ್ಲಿ, ರಾಧಾ ಕಲ್ಯಾಣ ಬಿಗಿನಿಂಗ್ ಅಲ್ಲಿ ಬಂದಿದ್ವಿ. ಇದೇ 4 ಜನ ಬಂದಿದ್ವಿ. ಸೊ ಅದು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ವಿನ್ನರ್ ಆಕ್ಚುಲಿ ಅದರಲ್ಲಿ. ಸೊ ನೈಸ್, ಚೆನ್ನಾಗಿತ್ತು. 4 ಜನ ಎಲ್ಲರೂ ಫೇವ್ರೇಟೇ ನನ್ಗೆ. ಯಾರು ಯಾಕೆಂದ್ರೆ ನಮ್ ಟೀಮ್ ಅವರೇ ಎಲ್ರು, ಬೇರೆ ಯಾರೋ ಅಲ್ಲ. ಸೊ ಇವ್ರಿಬ್ರಲ್ಲಿ ಯಾರು ವಿನ್ ಆದ್ರೂ ದಟ್ಸ್ ಓಕೆ, ಐ ಆಮ್ ಫೈನ್. ಸೊ ಇವ್ರು 3 ಜನರ ಜೊತೆ ಆಡಿದ್ದು ಐ ಆಮ್ ಹ್ಯಾಪಿ. ನಮಗೂ ಕೂಡ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಫೈನಲ್ ರೌಂಡ್ ಅಲ್ಲಿ ಇದ್ದೀರಾ. ಸೊ ನಮ್ಮ 4ನೇ ರೌಂಡ್ ಆಡೋದಕ್ಕೆ ರೆಡಿನಾ? ನಮ್ ಫೈನಲ್ ರೌಂಡ್ ಯಾರಿಗುಂಟು ಯಾರಿಗೆಲ್ಲ. ಆಟ ಆಡೋದಕ್ಕಿಂತ ಮುಂಚೆ ನಮ್ ಜೊತೆ ಸೆಲೆಬ್ರೇಷನ್ಸ್ ಮಾಡೋದಕ್ಕೆ ಒಬ್ರು ಸ್ಪೆಷಲ್ ಸೆಲೆಬ್ರಿಟಿ ಗೆಸ್ಟ್ ಬರ್ತಿದ್ದಾರೆ. ಯಾರದು? ಇವತ್ತು ನಮ್ ಸೆಟ್ಗೆ ಬರ್ತಿದ್ದಾರೆ ಮಹಾನದಿ ಖ್ಯಾತಿಯ ತಾರೆ, ದಕ್ಷಿಣ ಭಾರತದ ಗ್ಲಾಮರಸ್ ಬೊಂಬೆ. ಯಾರು ಗೊತ್ತಾ? ಸಂಜನಾ. ಲೆಟ್ಸ್ ವೆಲ್ಕಮ್. ಸೆಲೆಬ್ರೇಷನ್ಸ್ ಜೊತೆಗೆ ಸೆಲೆಬ್ರೇಷನ್ಸ್ ಇವತ್ತು. ಥ್ಯಾಂಕ್ ಯು. ಹೇಗಿದೆ ಮಹಾನದಿ ರಿಯಾಕ್ಷನ್ಸ್? ಇಟ್ಸ್ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ ಅಂತ ನಾನು ಖಂಡಿತವಾಗ್ಲೂ ನನಗೆ ಗೊತ್ತಿತ್ತು ಒಳ್ಳೆ ರೆಸ್ಪಾನ್ಸ್ ಇರುತ್ತೆ ಅಂತ. ಬಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಸೋ ಹ್ಯೂಮಂಗಸ್ ಅಂಡ್ ಜನ ಇಷ್ಟು ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ತಾರೆ ನನಗೆ ಕರಾವಳಿಯ ಹುಡುಗಿಯ ರೋಲ್ ಅಲ್ಲಿ ಅಂತ. ನಂಗೆ ಆಶ್ಚರ್ಯ ಏನ್ ಗೊತ್ತಾ, ಇಷ್ಟು ಗ್ಲಾಮರಸ್ ಗೊಂಬೆ ತರ ಇದ್ದಿದ್ ನೀವು ಎಲ್ಲಾ ಸಿನಿಮಾದಲ್ಲೂ ಗ್ಲಾಮರಸ್ ಗ್ಲಾಮರಸ್ ಗ್ಲಾಮರಸ್. ಈಗ ಸಡನ್ ಆಗಿ ಒಬ್ಬ ಬೆಸ್ತ್ರ ಪಾತ್ರ ಮಾಡಿದೀರಾ, ಹೇಗನ್ನಿಸ್ತಿತ್ತು? ಅದ್ ಯಾಕೆ?
I took it up as a challenge. ನನಗೆ ಸ್ಕ್ರಿಪ್ಟ್ ಬಂದಿದ್ ಕೂಡಲೇ ಆಸ್ ಅನ್ ಆಕ್ಟರ್ ಐ ವಾಂಟ್ ಟು ಬಿ ಆಕ್ಟಿಂಗ್ ಇನ್ ಎನಿ ಆರ್ ಎವ್ರಿ ಜಾನರ್. ಪ್ರತಿ ಒಂದು ಕಾಮಿಡಿ ಆಗಿರ್ಬೋದು, ಒಂದು ಮುತ್ಕಿ ರೋಲು ಆಗಿರ್ಬೋದು, ಒಂದು ಯಂಗ್ ಗರ್ಲ್ ರೋಲ್ ಆಗಿರ್ಬೋದು, ಸ್ಕೂಲ್ ಗರ್ಲ್ ರೋಲ್ ಆಗಿರ್ಬೋದು. ಸೊ ಅಂತ ಒಂದು ಗುರಿ ಸಾಧನೆ ಆಗ್ಬೇಕು, ಅದಕ್ಕೋಸ್ಕರ ನನಗೆ ಮಹಾನದಿ ನನ್ನ ಮುಂದೆ ಬಂತು ಅಂಡ್ ಐ ಡೆಫಿನೆಟ್ಲಿ ಟುಕ್ ಇಟ್ ಅಪ್ ಆಸ್ ಅ ಬಿಗ್ ಚಾಲೆಂಜ್. ವೆರಿ ಗುಡ್. ನಿಮ್ ಸಿನಿಮಾ ಕೂಡ ಫೀಮೇಲ್ ಓರಿಯೆಂಟೆಡ್, ನಮ್ ಗೇಮ್ ಶೋ ಕೂಡ ಫೀಮೇಲ್ ಓರಿಯೆಂಟೆಡ್. ಸೊ ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ನಾವೆಲ್ಲ ಪ್ರೂವ್ ಮಾಡೋಣ. ಆಲ್ ದಿ ಬೆಸ್ಟ್. ಇನ್ನೂ ಚೆನ್ನಾಗಿ ಓಡ್ಲಿ ನಿಮ್ ಸಿನಿಮಾ, ಇನ್ನೂ ಸಕ್ಸಸ್ಫುಲ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ನೀವಿಬ್ರು. ಇವ್ರ ತಾಯಿ, ಇವ್ರ ಮಗಳು ಇರೋದಕ್ಕೆ ಸಾರಿ. ಸಂಜನಾಗೆ ರಾಧಾ ಕಲ್ಯಾಣ ತಂಡ ಏನ್ ಹೊಸದಲ್ಲ. ಶಿ ಹಸ್ ಬೀನ್ ಸಪೋರ್ಟಿಂಗ್ ದ ಹೋಲ್ ಟೀಮ್ ಫ್ರಮ್ ದ ಬಿಗಿನಿಂಗ್. ನಮ್ಮ ಉಡುಪಿಯಲ್ಲಿ ನಡೆದ ಮಾತುಕತೆಗೆ ಸಂಜನಾ ಬಂದಿದ್ದಾರೆ. ಸೊ ಶಿ ಇಸ್ ಒನ್ ಅಮಾಂಗ್ ದ ಟೀಮ್ ಅನ್ನಷ್ಟು ನಾವಂತೂ ಅವ್ರನ್ನ ನಮ್ಮವ್ರಾಗಿ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಆಟ ಆಡೋದಕ್ಕೆ ರೆಡಿನಾ? Sure. ಆಟ ಇಷ್ಟೇ. ಇಲ್ಲಿ ಇಷ್ಟು ಗೊಂಬೆ ಇದೆಯಲ್ಲ, ಇವರಿಬ್ರು ಈಗ ಫೈನಲ್ ರೌಂಡ್ ಅಲ್ಲಿ ಇದ್ದಾರೆ. ರಾಜ ರಾಣಿ ಯಾರಿಗ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಟಾಸ್ಕ್. ಇಬ್ರಿಗೂ 3 ಗೊಂಬೆ ಅವರೇ ಸೆಲೆಕ್ಟ್ ಮಾಡ್ಕೋತಾರಪ್ಪ. ಅದ್ರಲ್ಲಿ ಏನ್ ಪಾಯಿಂಟ್ಸ್ ಬರುತ್ತೋ ಅದನ್ನ ಕೌಂಟ್ ಮಾಡೋದು. ಯಾರಿಗೆ ಜಾಸ್ತಿ ಪಾಯಿಂಟ್ಸ್ ಬಂದಿರುತ್ತೋ ಅವರಿಗೆ ಇವರಿಬ್ರಲ್ಲಿ ಯಾರನ್ನಾದ್ರೂ ಆಪ್ಟ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಅವಕಾಶ. ಓಕೆ. ಸೊ ಮೊದಲು ಸೀತಮ್ಮ, ನಿಮ್ ಚಾನ್ಸ್. ಯಾರ್ ಬೇಕು? ಇದು ಕ್ಯೂಟಿ ಪೈ ತರ ಇದೆ. ಅನ್ಕೊಂಡೆ ನೀವು ಅದೇ ತಗೋತೀರಾ ಅಂತ. ಅದ್ರಲ್ಲಿ ಏನೋ ಬರ್ದಿದೆ ನೋಡಿ. ಜಸ್ಟ್ ಫಾರ್ ಯು. ಹೇಳಿ ಎಷ್ಟಿದೆ? ಎಷ್ಟಿದೆ ಸಂಜನಾ? ಅದು ದುಡ್ಡಲ್ಲ, ಪಾಯಿಂಟ್. ಇಟ್ಸ್ ಓಕೆ. ಈಗ ನಿನ್ ಲಕ್ ಟೆಸ್ಟ್ ಮಾಡೋಣ. ಯಾರ್ ಬೇಕು? ಇವ್ರು ಯಾಕೆ? ನಂತರನೇ ಇದಾರೆ ಅಂತ. ಡೊನಾಲ್ಡ್ ತರ ಇದೆಯಾ ನೀನು? ನೋಡಿ ಆ ತರ. ಓಕೆ, ನೋಡೋಣ ಇದ್ರಲ್ಲಿ ಏನಿದೆ ಅಂತ. -1000. ಮೈನಸ್ ಆಗಲ್ಲ ತಾನೆ? ಇಲ್ಲಲ್ಲ ಪಾಯಿಂಟ್ಸ್. ಈಗ ನೆಕ್ಸ್ಟ್ ಪಾಯಿಂಟ್ಸ್ ಬಂದ್ರೆ ಅದು ಕೂಡ ಮೈನಸ್ ಆಗುತ್ತೆ. ಅದ್ಯಾಕೋ ಪಾಪ ಮಲ್ಕೊಂಡಿದೆ. ಇದನ್ನ ತಗೊಳ್ಳೋಣ. ಸ್ವೀಟ್ ಸ್ವೀಟ್ ಪಾಪನದು ಕಲ್ಲು ಫುಲ್ ಆಗಿದೆ ಅಲ್ಲ. ಪ್ರೀತಿಯಿಂದ ಓಪನ್ ಮಾಡಿ ಸಂಜನಾ. ಓಕೆ, ಖಂಡಿತವಾಗ್ಲಿ. 3000 ಪಾಯಿಂಟ್ಸ್. ಚೈತ್ರ, ನೆಕ್ಸ್ಟ್ ಗೊಂಬೆ. ನಾಯಿ ಮರಿ ಹಿಂದಿ ಪೋತಿ ಪಾಯಿಂಟ್ ಕೊಡು ಅಂತ ನೋಡೋದೇ ಇಲ್ಲ. ಇದ್ರಲ್ಲಿತ್ತು ಕೊಡ್ಬೇಕಲ್ವಾ? ಮತ್ತೆ 2000 ಪಾಯಿಂಟ್. ವಾವ್. ಅಂದ್ರೆ ಈಗ ನಿಮ್ಮ ಹತ್ರ ಇದೆ 1000. ಇದೆರಡು ಇಟ್ಕೊಳ್ಳಿ. ಅಮ್ಮ, ಫೈನಲ್ ಗೊಂಬೆ. ಇವನೇ ಬೇಕು. ಅಮ್ಮ ಹೆಂಗ್ ನಗೋದು ಆತರ? ಕ್ಯೂಟ್ ಆಗಿದ್ದಾರೆ, ಬಟ್ ಕ್ಯೂಟ್ ಆಗಿದೆ. ಕಣ್ ಬೇರೆ ಹೊಡಿತಾ ಬಟ್ ನಮ್ಗೋಸ್ಕರ ಎಷ್ಟು ಕ್ಯೂಟ್ ಆಗಿರ್ತಾರೋ ನಾವು ಸ್ವಲ್ಪ ನೋಡ್ಬೇಕಾಗತ್ತೆ. ಈಗ there you go. 2000 ಪಾಯಿಂಟ್ಸ್. ಮತ್ತು ಟೋಟಲ್ 5000 ಪಾಯಿಂಟ್. ವೆರಿ ಗುಡ್. ಚೈತ್ರ 1000 ಅಲ್ಲ? ಪಕ್ಕನಾ? ಚಿಂಕೆ ಮರಿನ. ಇದ್ರಲ್ಲಿದೆ 1000 ಪಾಯಿಂಟ್ಸ್. ಸೊ ನಿಮ್ಮ ಹತ್ರ ಟೋಟಲ್ ಆಗಿದೆ 2000 ಪಾಯಿಂಟ್ಸ್. ಅಮ್ಮನ ಹತ್ರ ಇದೆ 5000 ಪಾಯಿಂಟ್ಸ್. ಸೊ ಈ ಟಾಸ್ಕ್ ಅಲ್ಲಿ ಗೆದ್ದವ್ರು ಯಾರು? ಅಮ್ಮ. ಅಮ್ಮ, ಈಗ ಹೇಳಿ, ನಿಮ್ಗೆ ಯಾರು ಬೇಕು? ರಾಣಿ ಬೇಕಾ, ರಾಜ ಬೇಕಾ? ಅವ್ರಿಬ್ರು ಸೆಲೆಕ್ಟ್ ಮಾಡ್ಕೊಳಕ್ ಮುಂಚೆ ನನ್ನ ಹತ್ರ 9,500 ನಿಮ್ಗೆ ನಾನು ವಾಪಸ್ ಕೊಡ್ಬೇಕು. ನನಗೆ ದುರಾಸೆ ಇಲ್ಲ, ಬರೀ ಆಸೆ ಇದೆ. ಹಾಗಾಗಿ ರೌಂಡ್ ಬೇಡ. ಐ ಆಮ್ ಫೈನ್ ವಿತ್ 9,500. ಲಾಸ್ಟ್ ರೌಂಡ್. ಸಂಜನಾ ಬೇಡ, ನಂಗೆ ಸಂಜನಾನ್ ಕೇಳ್ಬಿಡಿ ಒಂದ್ ಮಾತು. ನಿಮ್ ಪಾರ್ಟ್ನರ್ ಅವ್ರು ಇವಾಗಲೇ 4 runs ಹೊಡೆದ್ ಬಿಟ್ಟಿದ್ದೀರಾ, ಈಗ 6 ಹೊಡೆದ್ ಬಿಡೋಣ. ಬೇಡ. ಬೇಡವಾ? ಬೇಡ್ವಾ? ನಾನು ಯಾವತ್ತೂ ಹಾಗೆ, ನನ್ಗೆ ಅಲ್ಪ ತೃಪ್ತಿ. ನನ್ಗೇನು ಏನೋ ಒಂದು ಅಮೌಂಟ್ ಅನ್ಕೊಂಡಿದ್ದೆ, ಅದ್ ಬಂದಿದೆ, ಸಾಕು. 8 ಚಪಾತಿಲಿ 8 ಜನ. ನೀವು? ನಾನು ಹೆಂಗಿದ್ರು ನನ್ನ ಹತ್ರ ಕಡಿಮೆ ಇದೆ, ನೋಡೋಣ ಅದ್ರಲ್ಲಿ ಎಷ್ಟಿದೆ ಅಂತ. ಈಗ ಯಾರು ಬೇಕು? ರಾಣಿ ಬೇಕಾ, ರಾಜ ಬೇಕಾ? ರಾಣಿ. ಚೈತ್ರ, ರಾಣಿ ಲಾಕ್ ಮಾಡಿದ್ಯಾ? ನೋಡೋಣ. ರಾಣಿ ಡೋರ್ ಅಲ್ಲಿ ಏನಿದೆ ಅಂತ ನೋಡೋಣ. ರಾಣಿ ಡೋರ್ನ ಓಪನ್ ಮಾಡೋಣ. ರಾಣಿ ಡೋರ್ನ ಓಪನ್ ಮಾಡಿ. ಓಪನ್. ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನ ನಾವೆಲ್ಲೂ ಕಳಿಸ್ತಿಲ್ಲ.
ಸೆಲೆಬ್ರೇಷನ್ಸ್ ಮಾಡೋಣ ಅಂತ ಹೇಳಿದ್ದೆ ಅಲ್ವಾ? ಶುರು ಮಾಡೋಣ. ರಾಧಾ ಕಲ್ಯಾಣದವ್ರಿಗೆ ಎಲ್ರಿಗೂ ಆಲ್ ದಿ ಬೆಸ್ಟ್. 1000 ಎಪಿಸೋಡ್ಸ್ ಓಡ್ಲಿ ರಾಧಾ ಕಲ್ಯಾಣ. ಮಹಾನದಿ ಸಾವಿರದ ಕಂತನ್ನ ಆದಷ್ಟು ಬೇಗ ಸೆಲೆಬ್ರೇಟ್ ಮಾಡೋಣ. ಎಸ್ ಶೋರ್. ಏಕೆ ರಾಧೆ ಮೌನ ತಳೆದೆ ಕಣ್ಣಲೇನೆ ಕರಗಿದೆ ಏಕೆ ರಾಧೆ ಮೌನ ತಳೆದೆ. ಸೆಲೆಬ್ರೇಷನ್ಸ್ ಆಗೋಯ್ತು, ಇನ್ನು ಗೆದ್ದವ್ರಿಗೆ ಕಿರೀಟ ತೋರ್ಸೋಣ. ಯಾವಾಗ್ಲೂ ನಾನೇ ತೋರಿಸ್ತೀನಿ, ಇವತ್ತು ಸಂಜನಾ ಕೈಲಿ ತೋರ್ಸೋಣ. ಓಕೆ ಸಂಜನಾ? ನಿಮಗ್ ಸಿಗ್ತಾ ಇದೆ 25,000. ಮತ್ತಷ್ಟು ಸಂಭ್ರಮ ಆಚರಣೆ ಜೊತೆಗೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಮಿಸ್ ಯು ಆಲ್. ಇದು ವೈಟ್ ಸ್ಟೋನ್, ಯಾರಿಗೊತ್ತು ಯಾರಿಗಿಲ್ಲ. ಪವರ್ಡ್ ಬೈ ಕೋಲ್ಗೇಟ್. ಹೆಣ್ಮಕ್ಳೇ ಸ್ಟ್ರಾಂಗ್